$6 billion ವೈ ಆರ್ ಇಸ್ ಸ್ಪೆಂಡಿಂಗ್ ಅಂತ ಇದೇ ಕಾಂಗ್ರೆಸ್ನವರು ಬಾಯ್ ಬಿಡ್ಕೊಂಡ್ರು. ಬಟ್ ಥ್ಯಾಂಕ್ಸ್ ಟು ಲೇಟ್ ಮನೋಹರ್ ಪರಿಕರ್ ಹೂ ವಾಸ್ ಇನ್ಸ್ಟ್ರೂಮೆಂಟಲ್, ಹಿ ಫೋರ್ಸಾ ದಿಸ್ ಈಸ್ ಕಮಿಂಗ್ ಆ್ಯಂಡ್ ವಿ ನೀಡ್ ದಿಸ್ ಅಂತೇಳಿ ನಮ್ಮದರಲ್ಲೂ ಆಗ್ತಾ ಇದೆ. DRDO ಅಲ್ಲಿ ನಾವೊಂದು ಸ್ವಲ್ಪ ಲೇಟ್ ಶುರು ಮಾಡಿದ್ವಿ ಈ ಒಂದು ವಿಷಯದಲ್ಲಿ. ಹಾಗೆ ಅಂದರೆ S400 ತರುವಾಗ ಅಮೆರಿಕ ತುಂಬ ಸ್ಯಾಂಕ್ಷನ್ಗಳನ್ನು ಹಾಕ್ತೀವಿ ಅಂತ ಹೆದರಿಸ್ತು. ಯಾಕೆ ಅಂದರೆ ಹೇಳ್ತೀನಿ. ಅಮೆರಿಕದಲ್ಲಿ ಒಂದು ಭಾಳ ಸೆಲ್ಫಿಶ್ ಒಂದು ಆ್ಯಕ್ಟ್ ಇದೆ, ಕ್ಯಾಟ್ಸಾ ಅಂತೇಳಿ. S400 ಹ್ಯಾಸ್ ದ ಕೆಪಾಸಿಟಿ ಟು ಟೇಕ್ ಔಟ್ ದಟ್ ಸೀಕ್ರೆಟ್ ಇನ್ಫಾರ್ಮೇಷನ್. ಬರಾಕ್ 8 ಅಂತೇಳಿ. ಬರಾಕ್ 8 ಈಸ್ ಡೆವಲಪ್ಡ್ ಬಿಟ್ವೀನ್ DRDO ಆಫ್ ಇಂಡಿಯಾ ಆ್ಯಂಡ್ ಇಸ್ರೇಲ್. ವೆರಿ ಅಕ್ಯುರೇಟ್. ಅದರ ರೇಂಜ್ ಅಪ್ ಟು 80 ಕಿಲೋಮೀಟರ್ಸ್. ಬೆಂಗಳೂರಲ್ಲೇ ಎಷ್ಟೋ ಕಂಪನಿಗಳಿವೆ ವಿಚ್ ಪ್ರೊಡ್ಯೂಸ್ ದ ಡ್ರೋನ್. ನಿನ್ನೆ ರಾತ್ರಿಯಿಂದ ನಾವೇನು ನೋಡ್ತೀವಿ ಅಂದರೆ ಸ್ಟಾರ್ಮ್ ಡ್ರೋನ್, ಅಂದರೆ hundreds of drones will come. We don't have to use S400 for that, nor Akash. ನಾನು ವಾಯುಸೇನೆಯಲ್ಲಿದ್ದಾಗ I was, apart from being a pilot, I was also missile commander. Okay. I commanded a missile unit. So ಇದನ್ನು ಇಂಟಿಗ್ರೇಷನ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಇದರಲ್ಲಿ ಏನು ಅಂದರೆ ಬೇಸಿಕಲಿ ರೇಡಾರ್ಗಳು ಇರ್ತವೆ, ಯುದ್ಧದ ವಿಮಾನಗಳಿರ್ತವೆ. ದೆನ್ ಈ ರೇಡಾರ್ಗಳಿಗೆ ಅಟ್ಯಾಚ್ ಆಗಿ ಕೆಲವು ಮಿಸೈಲ್ ಸಿಸ್ಟಮ್ಗಳಿರ್ತವೆ. ಈಗ ನೀವು ಹೇಳಿದ್ರಲ್ಲ S400, ಅದು ರಷ್ಯಾದಿಂದ ತೊಗೊಂಡ್ವಿ ನಾವು. ಇಷ್ಟೊಂದು ಕಾಸ್ಟ್ಲಿ ಬೇಕಾ? $6 billion ವೈ ಆರ್ ಇಸ್ ಸ್ಪೆಂಡಿಂಗ್ ಅಂತ ಇದೇ ಕಾಂಗ್ರೆಸ್ನವರು ಬಾಯ್ ಬಿಡ್ಕೊಂಡ್ರು. ಬಟ್ ಥ್ಯಾಂಕ್ಸ್ ಟು ಲೇಟ್ ಮನೋಹರ್ ಪರಿಕರ್ ಹೂ ವಾಸ್ ಇನ್ಸ್ಟ್ರೂಮೆಂಟಲ್, ಹಿ ಫೋರ್ಸಾ ದಿಸ್ ಈಸ್ ಕಮಿಂಗ್ ಆ್ಯಂಡ್ ವಿ ನೀಡ್ ದಿಸ್ ಅಂತೇಳಿ ನಮ್ಮದರಲ್ಲೂ ಆಗ್ತಾ ಇದೆ. DRDO ಅಲ್ಲಿ ನಾವೊಂದು ಸ್ವಲ್ಪ ಲೇಟ್ ಶುರು ಮಾಡಿದ್ವಿ ಆ್ಯಂಡ್ ವಿ ವರ್ ಹೆವಿಲಿ ಡಿಪೆಂಡೆಂಟ್ ಆನ್ ರಷ್ಯಾ. ಸೊ ಒಂದಿಷ್ಟು ನಮ್ಮ ಇಂಡಿಜಿನಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹ್ಯಾಡ್ ಸ್ಲೋಡ್ ಡೌನ್. ಆಮೇಲೆ ಈ DRDOಗೆಲ್ಲ ಸರಿಯಾಗಿ ಬಜೆಟ್ ಇದಾಗ್ತಿರಲಿಲ್ಲ ಆ್ಯಂಡ್ ಒಂದಿಷ್ಟು ಪ್ರಾಬ್ಲಮ್ ಇತ್ತು ಇನ್ ಸ್ಮೂತ್ ಫಂಕ್ಷನಿಂಗ್. ಅದರಿಂದ DRDO ಅಂತ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದರಲ್ಲಿ ಅನ್ಲೆಸ್ ಯು ಸಪೋರ್ಟ್ ದೆಮ್ ವಿತ್ ಸಫಿಷಿಯೆಂಟ್ ಬಜೆಟರಿ ಅಲೋಕೇಶನ್, ದೇ ವಿಲ್ ಲೂಸ್ ದೇರ್ ಇಂಟ್ರೆಸ್ಟ್. ಒಂದು ವರ್ಷ ಕೊಡ್ತಾರೆ, ಒಂದು ವರ್ಷ ಕೊಡಲ್ಲ ಅಂತೇಳಿ ಈ ಒಂದು ಇದರಲ್ಲಿ ಸಿಲ್ಕೊಂಡು. ಬಟ್ ನೌ ಎವ್ರಿಥಿಂಗ್ ಈಸ್ ಸ್ಮೂತ್ ಆ್ಯಂಡ್ ಔಟ್ ಆ್ಯಂಡ್ ವಿ ಆರ್ ಗೆಟಿಂಗ್, ದೋ ಇಟ್ ಈಸ್ ಲಿಟಲ್ ಲೆಸ್ compared to the international standards, but we are getting and it is progressing. So when we wanted to do this emergency shopping of this air defense equipment, there were a lot of objections. ಸೊ ಅದೇ S400 ನಾವು ತರಿಸ್ಕೊಳ್ಳುವಾಗ ನಮಗೆ ಅಮೆರಿಕ ಕೂಡ ಹೆದರಿಸಿತ್ತು, ತಗೊಳ್ಬೇಡಿ, ಸ್ಯಾಂಕ್ಷನ್ಸ್ ಅನ್ನು ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಆದರೆ ಭಾರತ ಯಾವಾಗಲೂ ಕೂಡ ನಮ್ಮ ಫಾರಿನ್ ಪಾಲಿಸಿ ಸ್ವಲ್ಪ ಗಟ್ಟಿಯಾಗಿರುವ ಕಾರಣ, ಜೈಶಂಕರ್ ಅವರಾಗಿರಬಹುದು, ಅವರೆಲ್ಲರೂ ಕೂಡ ದೇಶದ ವಿಷಯಕ್ಕೆ ಬಂದರೆ ಅದು ಅಂತಾರಾಷ್ಟ್ರೀಯ ವೇದಿಕೆ ಆಗಿರಲಿ ಅಥವಾ ನಮ್ಮ ಮನೆಯ ಪುಟ್ಟ ಒಂದು ಚಿಕ್ಕ ವೇದಿಕೆ ಆಗಿರಲಿ, ಎಲ್ಲ ಆಗಿದ್ರೂ ಕೂಡ ಸರಿಯಾಗಿ ರಿಟರ್ನ್ ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ನಂಬಿಕೆ. ಈ ಒಂದು ವಿಷಯದಲ್ಲಿ ಹಾಗೆ ಅಂದರೆ S400 ತರುವಾಗ ಅಮೆರಿಕ ತುಂಬ ಸ್ಯಾಂಕ್ಷನ್ಗಳನ್ನು ಹಾಕ್ತೀವಿ ಅಂತ ಹೆದರಿಸ್ತು. ಯಾಕೆ ಅಂದರೆ ಹೇಳ್ತೀನಿ. ಅಮೆರಿಕದಲ್ಲಿ ಒಂದು ಭಾಳ ವೆರಿ ವೆರಿ ಸೆಲ್ಫಿಶ್ ಒಂದು ಆ್ಯಕ್ಟ್ ಇದೆ, ಕ್ಯಾಟ್ಸಾ ಅಂತೇಳಿ, CATSAE. ಬೇಸಿಕಲಿ ಏನು ಅಂದರೆ ಎನಿಬಡಿ who does anything which is contra to American interest, we will put sanction against them. ಇವರ ಒಂದು ಯುದ್ಧ ವಿಮಾನ F-35 ಅಂತೇಳಿ ಅದನ್ನು ಟರ್ಕಿ ಕೊಟ್ಟಿದ್ರು. ಟರ್ಕಿ ಈ F-35 ವೆರಿ ಸೀಕ್ರೆಟಿವ್ ಕೋಡ್ಸ್ ಆರ್ ಸೆಟ್. ಯಾಕಂದರೆ ಯಾವ ರೇಡಾರ್ ಫ್ರೀಕ್ವೆನ್ಸಿನಲ್ಲಿ ಇದನ್ನು ಏನಿದೆ. S400 ಹ್ಯಾಸ್ ದ ಕೆಪಾಸಿಟಿ ಟು ಟೇಕ್ ಔಟ್ ದಟ್ ಸೀಕ್ರೆಟ್ ಇನ್ಫಾರ್ಮೇಷನ್. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇಟ್ ಆಲ್ ಹ್ಯಾಪನ್ಸ್ ವಿತಿನ್ 1/3 ಆಫ್ ಎ ಸೆಕೆಂಡ್. ಅವ್ರು ಯಾವ ಫ್ರೀಕ್ವೆನ್ಸಿನಲ್ಲಿ ಇದು ಮಾಡ್ತಿದ್ದಾರೆ, ದೆನ್ ಯು ಕ್ಯಾನ್ ಜಾಮ್ ದಟ್ ಏರೋಪ್ಲೇನ್. ಸೊ ಅವರು ದೇವರ್ ಸ್ಕೇರ್ಡ್ ಆಫ್ ದಟ್. ನಮ್ಮ ಸೀಕ್ರೆಟ್ ಹೊರಗೆ ಬಂದ್ಬಿಡುತ್ತೆ ಅಂತೇಳಿ ಎದುರಿಸಿದರು. ಇಫ್ ಯು ಟೇಕ್ S400 ವಿಲ್ ಪುಟ್ ಸ್ಯಾಂಕ್ಷನ್ ಅಗೇನ್ಸ್ಟ್ ಯು ಅಂತ. ಸೊಪ್ಪಾಗಲಿಲ್ಲ, ರಾಜಕೀಯ ನಾಯಕತ್ವ ಹಂಗಿದೆ. ಸೊ ವಿ ಸ್ಟಿಲ್ ಟುಕ್. ಇನ್ನೂ ಒಂದು ಬರಬೇಕು ಆ್ಯಕ್ಚುಲಿ. ಸೊ ಇದರಲ್ಲಿ ಏನು, ವಾಟ್ ಇಸ್ ದ ಬ್ಯೂಟಿ ಆಫ್ ದ ಸಿಸ್ಟಮ್ ಅಂದರೆ, ಇಟ್ ಇಸ್ ಗಾಟ್ ಸಚ್ ಅ ಪವರ್ಫುಲ್ ರೇಡಾರ್. 600 ಕಿಲೋಮೀಟರ್ ದೂರದಲ್ಲಿ ಒಂದು ವಿಮಾನನ ಟ್ರ್ಯಾಕ್ ಮಾಡುತ್ತೆ. ಇಟ್ ವಿಲ್ ವೆಯ್ಟ್ ಫಾರ್ ಇಟ್ ಟು ಕಮ್ ಕ್ಲೋಸರ್.
when it is 400 kilometers, it will fire the first missile. ಅದು ಹೋಗಿ ಬೀಳುತ್ತೆ. ಅದು ಅಕಸ್ಮಾತ್ ವಿಮಾನ ತಪ್ಪಿಸ್ಕೊಳ್ತು, ಆಗಲ್ಲ, ಬಟ್ ಅಕಸ್ಮಾತ್ ತಪ್ಪಿಸ್ಕೊಳ್ತು ಅಂದರೆ ದೆನ್ ದ ಸೆಕೆಂಡ್ ಮಿಸೈಲ್ ವಿಲ್ ಫೈರ್ ಎಟ್ 250 kilometers. ಅದು ತಪ್ಪಿಸ್ಕೊಳ್ತು. ಅದೇ ಅಗೇನ್ ಇಟ್ಸ್ ವೆರಿ ಹೈಲಿ ಇಂಪಾಸಿಬಲ್, ಬಟ್ ಇಫ್ ದಟ್ ಹ್ಯಾಪನ್ಸ್ ಇಟ್ ವಿಲ್ ಕಮ್ ಅಗೇನ್ ಕ್ಲೋಸರ್ ಆ್ಯಂಡ್ ಥರ್ಡ್ ವಿಲ್ ಫೈರ್ ಎಟ್ 150, ದ ಲಾಸ್ಟ್ ಒನ್ ವಿಲ್ ಫೈರ್ ಎಟ್ 125 kilometers. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ಗೆ, ಆ್ಯಂಡ್ ಇಟ್ಸ್ ಎ ವಾರ್ ಪ್ರೂವನ್ ಸಿಸ್ಟಮ್, ನಾಟ್ ಲೈಕ್ ಚೈನೀಸ್ ದೇ ನೆವರ್ ಟೇಸ್ಟೆಡ್ ಎನಿ ವಾರ್. ದಿಸ್ ಇಸ್ ಎ ವಾರ್ ಪ್ರೂವನ್ ಸಿಸ್ಟಮ್ ಇನ್ ಸಿರಿಯಾ. ದಟ್ಸ್ ಹೌ ಇಸ್ರೇಲ್ ಟ್ಯಾಕಲ್ಸ್ ಸಿರಿಯನ್ ಅಟ್ಯಾಕ್. ಸೊ ಈ ಒಂದು ಸಿಸ್ಟಮ್ಗೆ ಎದುರ್ಕೊಂಡು ಅಮೇರಿಕಾ ವಾಸ್ ಅಬ್ಜೆಕ್ಟಿಂಗ್ ಟು ಇಟ್. ಆಮೇಲೆ ಇವೆಲ್ಲ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಆಗಿ ಯೂಸ್ ಮಾಡಲ್ಲ. ನಮ್ಮದೊಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಇದೆ. ಮೊದಲು ಇದು S400 ಬರುತ್ತೆ, ಅದು ತಪ್ಪಿಸ್ಕೊಳ್ತು ಅಂದರೆ ವಿ ಹ್ಯಾವ್ ಡೆವಲಪ್ಡ್ ಎ ವೆರಿ ರೀಸೆಂಟ್ಲಿ ಗಿವನ್ ಟು ಸರ್ವೀಸಸ್, ಇಟ್ಸ್ ಕಾಲ್ಡ್ ಬರಾಕ್ 8 ಅಂತೇಳಿ. Barak 8 is developed between DRDO of India and Israel. Very accurate. Other range up to 80 kilometers. Then adu ಆಯಿತು, ಬೇರೆ ಎಲ್ಲಿಂದ ಮತ್ತೆ ಏರೋಪ್ಲೇನ್ ಬಂದರೆ ವಿ ಹ್ಯಾವ್ ಆಕಾಶ್ ಸಿಸ್ಟಮ್. ಓಕೆ, ಆಕಾಶ್ ಇಸ್ ಎ ಕಂಪ್ಲೀಟ್ಲಿ ಇಂಡಿಜಿನಸ್ ಡೆವಲಪ್ಡ್ ಸಿಸ್ಟಮ್. ದೆನ್ ಫ್ರಮ್ ದೇರ್ ಇಟ್ ಆತ್ಮನಿರ್ಭರ ಏನು ರಕ್ಷಣಾ ವಲಯದಲ್ಲಿ ಅನ್ನೋದು, ಇಟ್ ಇಸ್ ಅ ಕ್ರೌನಿಂಗ್ ಜುವೆಲ್ ಆಫ್ ಸೆಲ್ಫ್ ರಿಲಯನ್ಸ್ ಇನ್ ಮಿಲಿಟರಿ ಎಕ್ವಿಪ್ಮೆಂಟ್. ಅದರದ್ದು ಒಂದು 40 kilometers ಇರುತ್ತೆ, ಅಪ್ ಟು 20 kilometers. So between this 40 kilometers and 20 kilometers. Then we have other systems for catering for drones. There is one thing called Bhargava Shastra ante. Bhargava Shastra. Okay. It is developed by a private company based in Nagpur. EEE ಅಂತೇಳಿ ಕಂಪ್ನಿ. ಬೆಂಗಳೂರಲ್ಲೇ ಎಷ್ಟೋ ಕಂಪನಿಗಳಿದೆ ವಿಚ್ ಪ್ರೊಡ್ಯೂಸ್ ದ ಡ್ರೋನ್. ನಿನ್ನೆ ರಾತ್ರಿಯಿಂದ ನಾವೇನು ನೋಡ್ತಿದ್ದೀವಿ ಅಂದರೆ ಸ್ಟಾರ್ಮ್ ಡ್ರೋನ್, ಅಂದರೆ hundreds of drones will come. We don't have to use S400 for that, nor Akash. Akash S400 Barak is meant for those big ಏರೋಪ್ಲೇನ್ಸ್ ಆ್ಯಂಡ್ ಈ ಖಂಡಾಂತರ ಕ್ಷಿಪಣಿಗಳು ಅಂತ ಹೇಳ್ತೀವಲ್ಲ, ಅದು ರಿಲೀಸ್ ಆದ ಕೂಡಲೇ ಇಟ್ ವಿಲ್ ಗೋ ಇನ್ ಟು ದ ಅಟ್ಮಾಸ್ಫಿಯರ್, ರೀಎಂಟರ್ ಇನ್ ಟು ದ ಅಟ್ಮಾಸ್ಫಿಯರ್ ಆ್ಯಂಡ್ ಕಮ್ ಅಂಡ್ ಹಿಟ್ ಎ ಟಾರ್ಗೆಟ್ ವಿಚ್ ಇಸ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಅವೇ. ಅದಕ್ಕೆ S400 ಆ್ಯಂಡ್ Barak 8 ಆ್ಯಂಡ್ ಆಕಾಶ್ ಸಿಸ್ಟಮ್ಸ್ ಆರ್ ಯೂಸ್ಡ್ ಫಾರ್ ದ್ಯಾಟ್. ಈ ಸಣ್ಣ ಸಣ್ಣ ಇವಕ್ಕೆಲ್ಲ ವಿ ಹ್ಯಾವ್ ಲಾಟ್ ಆಫ್ ಪ್ರೈವೇಟ್ ಪ್ಲೇಯರ್ಸ್ ಹೂ ಹ್ಯಾವ್ ಪ್ರೊಡ್ಯೂಸ್ಡ್ ಕೌಂಟರ್ ಮೆಜರ್ಸ್ ಫಾರ್. ಸೊ ಅದಕ್ಕೆ ನೋಡಿ, ಮೊನ್ನೆ ರಾತ್ರಿ they selected 15 targets starting from Avantipura right up to coming down Gujarat, Rajasthan, Gujarat, right up to Bhuj. None of them were able to reach the target. They were shot mid-air. Same thing last night also ಆಗಿದ್ದು ಹಾಗೆ. They massive amount of ಉಧಂಪುರ್ಗಂತೆ, ಜಮ್ಮುಗಂತೆ ಎಲ್ಲ ಕಡೆಗೂ ಕಳಿಸಿದ್ರು. None of them hit the target. No harm was done to any, except one soldier was killed because he was in that border, Poonch sector. Poonch sector really, in any case, they targeted Gurudwara. Amritsarದಲ್ಲಿ they wanted Arjinder Sahib Golden Temple. So ಈ ಥರ ಅವ್ರ ಏಮ್ ಏನಂದರೆ, this is not the aim of war. This is just to create the communal tension. ಅವಾಗ ಸಿಕ್ಕರು ಹಿಂದೂಸ್ ಕೆನಾಟ್ ಸೇವ್ ಅಸ್, ಪ್ರೊಟೆಕ್ಟ್ ಅಸ್, ಹಿಂದೂ ಪ್ರೈಮ್ ಮಿನಿಸ್ಟರ್ ಈ ಕೆನಾಟ್, ಆ ಥರ ಬಂದ್ಬಿಡುತ್ತಲ್ಲ. ಸೊ ದಟ್ ಈಸ್ ದೇರ್ ಏಮ್. ಆ ಕುಯ್ಕು ಬುದ್ಧಿ ಅವ್ರದ್ದು ಅಷ್ಟೊಂದು ಯೋಚನೆ ಬೇರೆ. ಸೊ ಈ ಒಂದು ಕಾರ್ಯಾಚರಣೆಗಳು ಏನೇನು ನಡೀತಾ ಇದ್ದಾವೆ, ದಿಸ್ ಈಸ್ ನಾಟ್ ಆ್ಯಸ್ ಪರ್ ಕನ್ವೆನ್ಷನಲ್ ವಾರ್. ಅದಕ್ಕೆ ನಾವೇನು ವಾರ್ ಅಂತ ಡಿಕ್ಲೇರ್ ಮಾಡಿಲ್ಲ. ಇನ್ನೊಂದು, ಅವರಲ್ಲಿರೋದು 3-4 ದಿವಸಕ್ಕಾಗುವಷ್ಟು ಮದ್ದುಗುಂಡುಗಳು. ದೇ ಸೋಲ್ಡ್ ದೇರ್ ಅಮ್ಯುನಿಷನ್ ಟು ಯುಕ್ರೇನ್. They sold because they thought India will never get into war with us. They sold their half of nuclear weapons to North Korea. ಅವರು ಹೆಂಗೆ ಅಂದರೆ, ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಸಂತೆಲಿಟ್ಟು ಮಾರ್ತಾರಲ್ಲ, ಹಂಗೆ ಮಾರ್ಕೊಂಡ್ಬಿಟ್ರು.
ಈಗ ಎಷ್ಟಿದಾವೆ ಗೊತ್ತಿಲ್ಲ. ಬಟ್ ಪಾಕಿಸ್ತಾನದಲ್ಲಿ ನೋಡಿ, ಅವರು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ 2 cards. ಒನ್ ಇಸ್ ನ್ಯೂಕ್ಲಿಯರ್ ಕಾರ್ಡ್, ಅದು ಒನ್ ಇಸ್ ವಿಕ್ಟಿಮ್ ಕಾರ್ಡ್. ಓಕೆ, ಸೊ ನ್ಯೂಕ್ಲಿಯರ್ ಅಂತ ಎಲ್ಲರಿಗೂ ಎದುರಿಸ್ತಾರೆ. ಆಮೇಲೆ ಭಾರತ ಯಾವಾಗ ಹೊಡಿಯೋಕ್ಕೆ ಶುರು ಮಾಡುತ್ತೋ, ನಮಗೆ ಹೊಡಿತಾ ಇದ್ದಾರೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ. ಸೊ ಈಗ ನಿನ್ನೆ ರಾತ್ರಿ ಏನಾಯಿತು ಅಂದರೆ INS ವಿಕ್ರಾಂತ್ destroyed their Karachi port. Yes. Karachi port, you should see that the way the ships are diverting themselves into the south part of the Indian Ocean. No ship will come and give the crude oil to them. Crude oil ಇಲ್ಲ ಅವ್ರ ಹತ್ರ. ರಿಫೈನಿಂಗ್ ಕೆಪಾಸಿಟಿನೂ ಇಸ್ ಜಸ್ಟ್ ಫಾರ್ 1 week ಅಷ್ಟೇ. Unlike we get Russian oil, we get Saudi oil, we get Mozambique oil, and we refine and export them. Export the oil. So we have no problem with oil. If we don't export, we will have enough reservoirs, and we store our oil right up to Sri Lanka. ಶ್ರೀಲಂಕಾದಲ್ಲಿ 36 ಆಯಿಲ್ ಟ್ಯಾಂಕ್ಗಳು ನಮ್ಮ ಹತ್ರ ಇವೆ, ವಿಚ್ ವಿ ಡೆವಲಪ್ಡ್ ದಟ್ ಪಾರ್ಕ್ ಇನ್ Trincomalee. We developed that park and we are storing our oil there. So we have no problem with oil. And we have no problem with the number of war machinery. We have enough. ಯಾಕಂದರೆ I was so happy yesterday. See, we used to do all this integration on simulator. ಹಂಗೂ ಆಗ್ಬೋದು, ಹಂಗೆ ಒಂದಿಷ್ಟು ಡೌಟ್ ಇರ್ತಿತ್ತು, ವಿಲ್ ಇಟ್ ವರ್ಕ್ ಇನ್ ರಿಯಲ್ ವಾರ್ ಸಿನಾರಿಯೋ ಅಂತೇಳಿ. ಬಟ್ ಯೆಸ್ಟರ್ಡೇ ಇಟ್ ವರ್ಕ್ಡ್ ಬ್ಯೂಟಿಫುಲಿ, ಎಕ್ಸೆಪ್ಟ್ ಒನ್ ಸೋಲ್ಜರ್ ಹೂ ಲಾಸ್ಟ್ ಹಿಸ್ ಲೈಫ್. ವಿ ಹ್ಯಾವ್ ನೋ ರಿಪೋರ್ಟ್ ಆಫ್ ಎನಿ ಅದರ್ soldier being killed or pilot being ejected and taken. But whereas, as per the report, 3 of their warplanes are shot. One F-16, which they are not supposed to use against India as per the agreement. Yes, America. America ಯಾಕೆ ಇವರಿಗೆ F-16 ಕೊಡ್ತು ಅಂದರೆ, it was supposed to be used against Russians. Okay. Or Afghan Talibans. Because the Russian were sitting in Afghan, and the clause ಏನಂದರೆ F-16 can be sold to fight against terrorism. Now there is no terrorism in India. They should not be using, but it's a rogue country, they will use, and whatever, it will get into international. ಯಾಕಂದರೆ ನಾವು F-16 ಹೊಡೆದಾಕಿರೋದು ಬರೀ ಪಾಕಿಸ್ತಾನಕ್ಕೆ ಅವಮಾನ ಅಲ್ಲ, ಅಮೆರಿಕಕ್ಕೂ ಅವಮಾನ. That is why they are very, very careful. They told them, hide these F-16 in some 2-3 places. ಅವ್ರು ಹೈಡ್ ಮಾಡಿದ್ರು, ಬಟ್ ದೆನ್ ಸಡನ್ಲಿ ದಟ್ ಹುಚ್ಚ ಮುನೀರ್, he changed his mind and he brought them every F-16 into Sargodha, and they started operating, and they were killed. Now it is only abhi picture baki hai. ಇನ್ನೊಂದು, ನರೇಂದ್ರ ಮೋದಿ ಸರ್ಕಾರದಲ್ಲಿ ಅಂದರೆ ಈಗ